ಕಳೆದ 3-4 ದಿನಗಳಿಂದ ಕಾವೇರಿ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದ್ದು, ರಾಜ್ಯ ಸರ್ಕಾರ ಕೆಆರ್ಎಸ್ ಜಲಾಶಯದಿಂದ ತಮಿಳುನಾಡಿಗೆ ನೀರು ಹರಿಸ್ತಾ ಇದೆ ಅಂತ ಹೇಳಿ ಮಂಡ್ಯ ಜಿಲ್ಲೆಯ ರೈತರು ಹಾಗೆ ಕನ್ನಡಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ಉದ್ಯಾನ ನಗರಿ ಬೆಂಗಳೂರಿಗೆ ಕುಡಿಯುವ ನೀರಿನ ಹೆಸರಲ್ಲಿ ರಾಜ್ಯ ಸರ್ಕಾರ ಮೋಸ ಮಾಡಿದ್ದು, ಕೆಆರ್ಎಸ್ ಡ್ಯಾಂನಿಂದ ತಮಿಳುನಾಡಿಗೆ ನೀರು ಬಿಡ್ತಾ ಇದೆ ಅಂತ ಹೇಳಿ ಆರೋಪಿಸಿದ್ದಾರೆ. ಒಂದ್ ಕಡೆ ಮಳೆ ಆಗದೆ ಡ್ಯಾಂ ನೀರು ಖಾಲಿಯಾಗಿ ರೈತರ ಬೆಳೆಗಳು ನೀರಿಲ್ಲದೆ ಒಣಗ್ತಾ ಇದ್ರೆ, ಇತ್ತ ತಮಿಳುನಾಡು ತನ್ನ ಪಾಲಿನ ನೀರು ಬಿಡುವಂತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಈ ವೇಳೆಯಲ್ಲಿ ನದಿಯ ನೀರಿನ ಮಟ್ಟ ಏರಿಕೆ ಆಗಿರುವುದಕ್ಕೆ ಕನ್ನಡಪರ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದಂತ ಮ.ರ.ವೆ ಅಧ್ಯಕ್ಷರಾದ ಶಂಕರ್ ಬಾಬು, ಕದ್ದುಮಚ್ಚಿ ಸರ್ಕಾರ ತಮಿಳುನಾಡಿಗೆ ನೀರು ಬಿಟ್ಟರೆ ರಾಜ್ಯದಾದ್ಯಂತ ಉಗ್ರ ಹೋರಾಟವನ್ನ ನಡೆಸ್ತೇವೆ ಅಂತ ಹೇಳಿದ್ರು. ನಮ್ಮ ಅಣೆಕಟ್ಟಲಿನಲ್ಲಿ ನೀರು ಇಲ್ಲದೆ, ಒಂದು ಕುಡಿಯುವ ನೀರಿಲ್ಲದೆ ರೈತಾಪಿ ಜನಗಳು ಕಂಗಾಲಾಗಿದ್ದೀವಿ. ಮತ್ತೆ ಏನಪ್ಪಾ ಅಂತ ಹೇಳಿ ಸರ್ಕಾರದವರು ಒಂದು ರಾತ್ರಿ ನೀರು ತಮಿಳುನಾಡಿಗೆ ಹರಿಸುವಂತ ಒಂದು ಅನುಮಾನಗಳು ನಮ್ಮಲ್ಲಿ ಸೃಷ್ಟಿಯಾಗಿದೆ. ಮುಂದಿನ ದಿನಗಳಲ್ಲಿ ಏನಾದ್ರು ನೀವೇನಾದ್ರು ತಮಿಳುನಾಡು ನೀರು ಬಿಡುವಂಥದ್ದು ಸಾಬೀತಾದ್ರೆ, ಒಂದು ಕರ್ನಾಟಕ ಒಂದು ಕನ್ನಡ ಚಳವಳಿ ಏನು ಕನ್ನಡ ಸಂಘಟನೆಗಳಿದೆ ಎಲ್ಲರೂ ಸೇರಿ ರೈತಾಪಿ ಜನಗಳು ಸೇರಿ ಒಂದು ಉಗ್ರ ಹೋರಾಟನ ಹಮ್ಮಿಕೊಳ್ಬೇಕಾಗುತ್ತೆ. ಮತ್ತೆ ರೈತಾಪಿ ಜನಗಳಿಗೆ ಮತ್ತು ಕನ್ನಡ ಸಂಘಟನೆಗೆ ಒಂದು ಚಳವಳಿಗೆ ಒಂದು ಕರೆ ನೀಡಬೇಕಾಗುತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.